ಆ ಸನ್ನೆ ಅಂದ್ರೆ ಪ್ರತಿನಿತ್ಯ ಊರು ಸುತ್ತ 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 ಹೋಗ್ತಾ ಇದ್ದಂತೆ. ತಾನು ಎಲ್ಲೆಲ್ಲಿ ಹೋಗ್ತಾನೆ ನೋಡು, ಎಲ್ಲೆಲ್ಲಿ ಓದಂಗೆಲ್ಲ ಆ ಒಂದು ತನ್ನ ಯಾರು ಭಕ್ತರ ಮನೆಯಲ್ಲಿ ಯಾರು ಕಾಣ್ತಾರ ನೋಡ ಅವ್ರಿಗೆ ಪೂಜೆ ಪುನಸ್ಕಾರ ಮಾಡುವಾಗ ಅಲ್ಲಿದ್ದ ಇಟ್ಟಂತ ದಕ್ಷಿಣಗಳೆಲ್ಲ ನಾಣ್ಯಗಳನ್ನ ಕೈತ, ಬಂಗಾರದ ನಾಣ್ಯಗಳನ್ನ, ಬೆಳ್ಳಿ ನಾಣ್ಯಗಳನ್ನ, ಅವೇಂತ ಒಂದು ನಾಣ್ಯಗಳನ್ನ ಕದ್ಕೊಂಡು ಜೋಪಾನ ಮಾಡ್ತಾ ಇದ್ನಂತೆ, ಶೇಖರಣೆ ಮಾಡ್ತಾ ಇದ್ನಂತೆ. ವಾಸ್ತವವಾಗಿ ಯಾರು ಒಬ್ಬ ಸನ್ಯಾಸಿ. ಸನ್ಯಾಸಿ ಅಂದ್ಮೇಲೆ ಗುರು ಯಾವತ್ತೂ ಕೂಡ ಎಲ್ಲವನ್ನ ತೊರೆದಾತ. ಸನ್ಯಾಸಿ ಸರ್ವವನ್ನ ತ್ಯಜಿಸಿದಾತ. ಸರ್ವವನ್ನ ತ್ಯಜಿಸಿದಾತನಿಗೆ ಆಸೆ ಯಾಕಿರ್ಬೇಕು ಯಾರು ನಿರೀಕ್ಷೆ ಮಾಡಕ್ ಆಗಲ್ಲ. ಆದ್ರೂ ಆ ಸನ್ಯಾಸಿ ವೇಷದಲ್ಲಿ ಏನಿದಾನಪ್ಪ ಅಂತಂತಂದ್ರೆ ಗಡ್ಡದಾರಿ ಇದ್ದಾನೆ, ಕಾವಿದಾರಿ ಇದ್ದಾನೆ, ಈ ಊತಿದಾರಿ ಇದ್ದಾನೆ, ಎಲ್ಲಾ ದಾರಿಗಳು ಇದ್ದಾನೆ. ಆದ್ರೆ ನಾಣ್ಯಗಳನ್ನ ಕದ್ದು ಶೇಖರಣೆ ಮಾಡ್ತಾ ಹಿಂಗೆ ಜೀವನ ಸುಮಾರು ಒಂದು 30-40 ವರ್ಷಗಳ ಕಾಲ ಹಿಂಗೆ ಮಾಡ್ತಾ ಕೊನೆಗೆ 100 ಬೆಳ್ಳಿ ನಾಣ್ಯಗಳ ಹತ್ತಿನಲ್ಲಿ ಆಗುತ್ತೆ. 100 ಬೆಳ್ಳಿ ನಾಣ್ಯಗಳನ್ನ ಶೇಖರಣೆ ಮಾಡಿ ಒಂದು ಗಿಡದ ಹತ್ರ ಕೂತ್ಕೊಂಡು ಎಣಿಸ್ತಾ ಇದ್ನಂತೆ. 1, 2, 3, 4 ಅಂತ ಎಣಿಸಿದ ಮೇಲೆ ಅವ್ನು 100 ಆಗುವಂತವು. 100 ಆದ ಮೇಲೆ ಅವನ್ನ ಕಟ್ಟಿಟ್ಕೊಂಡಂತೆ. ಕಟ್ಟಿಟ್ಟಿದ ಮೇಲೆ ಸಾಕಪ್ಪ 100 ಆಗ್ಬಿಟ್ಟು ನಾನ್ ಜೀವನದಲ್ಲಿ ನಾನೇನಾದ್ರೂ ದುಡಿದು ಇಲ್ಲ ಮತ್ತೊಂದು ಮಾಡಿ ಏನಾರ ಮಾಡಿದ್ರೆ ಅಂದ್ರೆ ಇಷ್ಟು ನಾಣ್ಯಗಳನ್ನ ನಾನ್ ಮಾಡಕ್ ಆಗ್ತಿದ್ದಿಲ್ಲ, ಇನ್ನೇ ನಾನು ಊರ್ಗೆ ಹೋಗ್ಬೇಕು, ನನ್ನ ನಿಜ ಸ್ಥಿತಿಯಲ್ಲಿ ಇದ್ಕೊಂಡು ಇದೆಲ್ಲ ಬಟ್ಟೆಲ್ಲಾ ಬಿಚ್ಚಿ ಬೇದೆಯಾಗಿ ಏನು ಸಾಮಾನ್ಯವಾಗಿ ಗೃಹಸ್ಥರು ಇದ್ದಾರಲ್ಲ, ಏನ್ ಇವತ್ತೆಲ್ಲ ಕಾರು ಬಂಗ್ಲೆ ಬೇರೆ ರೀತಿ ಅನುಭವಿಸ್ತಾ ಇದಾರಲ್ಲ, ನಾನ್ ಆ ರೀತಿ ಅನುಭವಿಸ್ಬೇಕು, ಹೋಗ್ಬಿಡಮ್ಮ ಅಂತ ನಿರ್ಧಾರ ಮಾಡಿಕೊಂಡಂತೆ. ಗಿಡದ ಕೆಳಗೆ ಕುಂತ್ಕೊಂಡು ಈ ನಾಣ್ಯಗಳನ್ನ ಎಳಸ್ತಕ್ಕಂಥವನು ಆ ಊರಿನಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನೋಡಿದಂತೆ. ನೋಡಿ ಬಂದು ಸೀದಾ ಬಂದ ನಮಸ್ಕಾರ ಮಾಡಿದಂತೆ. ಗುರುಗಳೇ, ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಊರೇ ಧನ್ಯ ಆಗ್ಬಿಡಿತು, ನಮ್ಮ ಮನೆಗೆ ಒಂದು ಕಾರ್ಯಕ್ರಮ ಐತೆ ಗುರುಗಳೇ, ನೀವು ಬನ್ನಿ ಗುರುಗಳೇ ಅಂದ. ಇಲ್ಲ ನಾನು ಬರೋದಕ್ಕಾಗೋದಿಲ್ಲ, ನಾನು ಬಹಳ ಸಂಚಾರಿ ಇದ್ದೀನಿ, ಬೇರೆ ಇದರಲ್ಲಿ ಇದ್ದೀನಿ, ನಾನು ಬರಕ್ ಆಗೋದಿಲ್ಲಪ್ಪ. ಇಲ್ಲ ಗುರುಗಳೇ, ನೀವು ನನ್ನ ಮನೆಗೆ ನೀವು ಪಾದ ಇಟ್ಟರಪ್ಪ ಅಂತಂದ್ರೆ ನನ್ನ ಮನೆನೇ ಪುಣ್ಯವಾಗುತ್ತೆ. ನೀವಂತ ಶ್ರೇಷ್ಠ ಗುರುಗಳಿದ್ದೀರಿ, ನಿಮ್ಮನ್ನ ನೋಡಿದ್ರಪ್ಪ ಅಂದ್ರೆ ಜಗತ್ತು ಶಿವಸ್ವರೂಪಿಗಳಿದ್ದೀರಿ, ನಿಮ್ಮ ಪಾದ ನಮ್ಮ ಮನೆಯಲ್ಲಿ ಬಿದ್ದರಪ್ಪ ಅಂತಂದ್ರೆ ನಾನು ನಿಮಗೆ ಒಂದು ಬೆಳ್ಳಿ ನಾಣ್ಯ ಕೊಡ್ತೀನಿ ಅಂತ. ಅವಾಗ 101 ಬೆಳ್ಳಿ ನಾಣ್ಯ ಸಿಗುತ್ತಲ್ಲ, ಅದೊಂದು ತಂದು ಬಿಡ್ಬೇಕಾಗತ್ತ. 101 ನಾಣ್ಯ ಕೊಡ್ತೇನೆ ಅಂತ ಅಂದ್ರೆ ಆ ನಾಣ್ಯದಲ್ಲಿ ಮತ್ತೆ ಮೋಹ ಬಂದು ಏನ್ ಮಾಡಿದ, ಹೋಗಿ ಪೂಜೆ ಪುನಸ್ಕಾರಕ್ಕೆ ಕುತ್ಕೊಂಡ. ಮನೆಗೆಲ್ಲರೂ ಕೂಡ ಹೆಂಡತಿಗೆ ನೀನೆಲ್ಲ ಮನೆಯಲ್ಲೆಲ್ಲ ಇನ್ನೆಲ್ಲ ಮಾಡು ಅಂತ ಹೇಳಿದ್ರೆ ಎಲ್ಲ ಅವ್ರಿಗೆ ಏನ್ ಮಾಡ್ಬೇಕಾಗಿತ್ತು ಅದನ್ನೆಲ್ಲ ಮಾಡಿದ್ರು. ಕೊನೆಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಎಲ್ಲ ಮನೆಗ್ ಕರ್ಕೊಂಡು ಹೋಗಿದ್ನಲ್ಲ, ಊರನ್ನೆಲ್ಲ ಕರ್ಕೊಂಡು ನನ್ನ ಮನೆಯಲ್ಲಿ ಏನು ಬಂಗಾರ ಬಂದವ್ರು ಯಾರ ನೀವು ಕತ್ಕೊಂಡ್ಬಿಟ್ರಿ ನೋಡ್ರಿ ನೀವು ಅಂತಂದು ಹೇಳಿದಂತೆ. ಕಾರ್ಯಕ್ರಮದ ಎಲ್ಲಾ ಇದ್ದವ್ರನ್ನು ಚೆಕ್ ಮಾಡಿದ್ರಂತೆ. ಚೆಕ್ ಮಾಡಿದಾಗ ಎಷ್ಟಿದು ನಾಣ್ಯ ಅಂತ ಕೇಳಿದ್ರೆ 100 ನಾಣ್ಯ ಬೆಳ್ಳಿ ನಾಣ್ಯ ಇಟ್ಟಿದ್ದಿಲ್ಲಿ ಯಾರ ತಗೊಂಡ್ಬಿಟ್ಟಾರ. ಅವಾಗ ಲಾಸ್ಟಿಗೆ ಗುರುವಿನ ಜೋಳಿಗೆ ಇತ್ತಲ್ಲ, ಆ ಜೋಳಿಗೆ ಹೋಗಿ ಇಟ್ಟು ಚೆಕ್ ನೋಡಿದ್ರೆ ಅವಿದ್ವಂತೆ. ಗುರುವೇ, ಯಾರ ಕಳು ಮಾಡಿಕೊಂಡು ಹೋಗೋದನ್ನ ನಿನ್ನ ಜೋಳಿಗೆ ಬಂದ್ಬಿಟ್ಟು, ನೀನು ಸಾಕ್ಷಾತ್ ಪರಸ್ವರೂಪ ಗುರುವೇ, ನಿನ್ನ ಜೋಳಿಗೆ ಕಳ್ಕೊಂಡ್ ಮಾಡೋದ್ ನನ್ಗೆ ತಂದ್ಬಿಟ್ಟವ್, ನಿನ್ ಜೋಳಿಗೆ ಎಷ್ಟು ಶ್ರೇಷ್ಠ ಐತೆ, ಇದು ಎಷ್ಟು ಇದೆ ಅಂತಂದು ಅವರೆಲ್ಲರ ಮುಂದ ಆ ಗುರುವಿಗೆ ನಮಸ್ಕಾರ ಮಾಡಿದಂತ ಆ ಸನ್ಯಾಸಿಗೆ. ಈ ಸನ್ಯಾಸಿ ಎಂತ ಇದರಲ್ಲಿ ಸ್ಥಿತಿಯಲ್ಲಿ ಬಿದ್ಕೊಂಡ ಆ ನಾಣ್ಯಗಳನ್ನ ನೋವು ಅನ್ನಕ್ ಸಾಧ್ಯ ಇಲ್ಲ. ಇಲ್ಲಿ ಏನಿದೆ ನಾನು ಅಂದ್ರೆ ಮತ್ತೆ ನಿನ್ಗೆ ಇಲ್ಲಿದ ಒಂದು ಅಂತ 100 ಪ್ರಶ್ನೆಗಳಾಗ್ತವೆ. ಆವಾಗ ಅನಿವಾರ್ಯವಾಗಿ ಆ ನಾಣ್ಯಗಳನ್ನ ಅವ್ರಿಗೆ ಕೊಟ್ಟು ಒಂದು ನಾಣ್ಯನ ತಾನು ಪಡ್ಕೊಂಡು ಮತ್ತೆ ಸನ್ಯಾಸಿ ಯಥಾಸ್ಥಿತಿಗೆ ನಿದ್ದಲ್ಲ ಆ ತರ ಮರಳುತ್ತಾನೆ. ಅಂದ್ರೆ ಜ್ಞಾನದಲ್ಲಿ ಬದುಕಿದಂತಹ ಸನ್ಯಾಸಿಗೆ, ಆಶ್ಚರ್ಯರಹಿತವಾಗಿರ್ತಕ್ಕಂತಹ ಸನ್ಯಾಸಿಗೆ ವ್ಯತ್ಯಾಸ ಇದೆ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ 6 ತರನಾದ ಭಾವುಕರಿಗನುಗುಣವಾಗಿ ಅನ್ನುವಂಥ ಅವರವರ ಭಾವಕ್ಕೆ ಅನುಗುಣವಾಗಿ ಇದ್ದಾರಪ್ಪ ಅಂದ್ರೆ ಗುರುಗಳಿರ್ತಾವೆ. ಹೀಗಾಗಿ ನಾವು ಶ್ರೋತ್ರಿಯ ಬ್ರಹ್ಮಾನಿಷ್ಠವಾಗಿರ್ತಕ್ಕಂತಹ ಗುರುವಿನ ದರ್ಶನವನ್ನ ಪಡ್ಕೊಳ್ಬೇಕಂತೆ. ಆ ಗುರುವನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂದ್ರೆ ಅಂತ ಗುರುಗಳ ನಮ್ಗೆ ಸಿಗ್ಬೇಕು ಅಂತಂದ್ರೆ ಸುಕೃತದ ಫಲ ಇರಬೇಕು. ಹೀಗಾಗಿ ಶ್ರೀಮನ್ ನಿಜಗುಣ ಶಿವಗಳು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಗುರುವನ್ನ ಕೇಂದ್ರೀಕರಿಸಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಬಹಳ ಮಹತ್ವಪೂರ್ಣವಾಗಿ ಇಲ್ಲಿ ನಮ್ಗೆ ಕಟ್ಟಿಕೊಡ್ತಾ ಇದ್ದಾರೆ. ಹಿಂಗೆ ಪ್ರತಿಯೊಂದನ್ನು ಕೂಡ ನಾವು ಇದರಲ್ಲಿ ಬೇರೆ 100 ಬಹಳ ಪದ್ಯಗಳದಾವ. ಯಾವ ಪದ್ಯವನ್ನ ತೆಗೆದುಕೊಂಡ್ರು ಕೂಡ ಒಂದೊಂದು ಮುತ್ತು, ಯಾವುದನ್ನ ಎತ್ಕೊಳ್ಳಿ, ಯಾವುದನ್ನ ಈಗ ನಮಗೆ ಟಾಪಿಕ್ ಹೆಂಗಿದೆ ನಿಜಗುಣ ಶಿವಗಳ
ಅಸತ್ಯವನ್ನ ಹೊರತಾಗಿ ನಾವು ಕೂಡ ಏನನ್ನೂ ಕೂಡ ನೋಡಬಾರದು. ನಿತ್ಯ ನಮ್ಮ ಮನಸ್ಥಿತಿಯನ್ನ ಆ ಸತ್ಯದ ಆ ಪರಬ್ರಹ್ಮದ ಇರುವಿಕೆಯಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಇರಬೇಕಾಗಿದೆ. ಅದಕ್ಕೆ ಒಂದ್ ಹೇಳ್ತಾರ ಅವ್ರು, ಹಾರು ನಾನೆಂದು ವಿಚಾರಿಸು ಈ ವಿಷಮ ಸಂಸಾರವನ್ನು ಕನಸಂದರಿ ಮಾರಮರ್ದನ ಶಂಭುಲಿಂಗನೊಲಿಸಿ ಗಂಭೀರ ಸುಖದೊಳಿರು. ನೋಡಿ, ಈ ವಿಷಮ ಸಂಸಾರ ಕನಸಂದರಿ ಎಂತರ, ಆರು ನಾನೆಂದು ವಿಚಾರಿಸು. ನೀನ್ ಒಂದ್ಸಾರಿ ಏನ್ ಮಾಡು ಅಂತ, ನಾನು ಯಾರು ಅಂತ ವಿಚಾರ ಮಾಡ. ನಾನು ಇಲ್ಲಿದ್ದೆ, ಹೇಗೆ ಬಂದೆ, ಎಲ್ಲಿಗೆ ಹೋಗ್ಬೇಕು, ಏನಾಗ್ಬೇಕು, ಯಾಕೆ ಬಂದೆ, ನನ್ನೊಳಗೆ ನನ್ನ ಕುರಿತಾದಂತಹ 100 ಪ್ರಶ್ನೆಗಳನ್ನ, 1 ಪ್ರಶ್ನೆಗಳನ್ನ ನೀನ್ ಹಾಕೊಂಡ್ಯಪ್ಪ ಅಂತಂದ್ರೆ, ಆರು ನಾನೆಂದು ವಿಚಾರಿಸಿದ್ರಪ್ಪ ಅಂತ ಏನಾಗತ್ತಪ್ಪ ಅಂತಂದ್ರೆ, ಈ ಜಗತ್ತು ಅನ್ನುವಂಥದ್ದು ನಮ್ಗೆ ಏನಂತ ಗೊತ್ತಾಗುತ್ತೆ. ಅದಕ್ಕೆ ಆರು ನಾನೆಂದು ನಿನ್ನ ತಿಳ್ಕ. ಯಾರೋ ನಾನು ವಿಚಾರ ವಿಷಮ ಸಂಸಾರವನ್ನು ಕನಸಂದ್ರೆ, ಈ ಜಗತ್ತು ಕಾಣುತ್ತಲ್ಲ, ಈ ಕಾಣುವಂತಹ ಜಗತ್ತು ಅದು ವಿಷಮ. ಅಲ್ಲಿ ಏನು ಇಲ್ಲ, ಎಲ್ಲ ಕೆಟ್ಟಿದ್ದೇ ಅದು. ಅದ್ರಲ್ಲಿ ಏನು ಇಲ್ಲ, ಸತ್ಯ ಅಲ್ಲ, ಅಸತ್ಯ. ಇದಕ್ಕೆ ಅವರು ಇದನ್ನ ನನಗೆ ಯಾರು ಶರೀಫ್ರು ಒಂದು ಪದ್ಯದಲ್ಲಿ ಬಹಳ ತುಂಬಾ ಇದ್ರ ಕುರಿತು ಹೇಳ್ತಾರ ಅವ್ರು. ಏನದು, ನೀವೆಲ್ರೂ ಕೇಳಿದ್ರಿ ಈ ಪದ್ಯವನ್ನ, ಬಿದ್ದಿಯೇ ಬಿ ಮುದುಕಿ, ಬಿದ್ದಿಯೇ ಬಿ ಮುದುಕಿ, ನೀ ದಿನ ಓದಾಕಿ ಬಿದ್ದು ಇಲ್ಲಿ ಒದ್ದಾಡಿದರೆ ಎದ್ದು ಹೆಂಗ ಹಿಂದಕ್ಕೆ ಬರುತ್ತೆ. ಬಿದ್ದಿಯೇ ಬಿ ಮುದುಕಿ, ಬಿದ್ದಿಯೇ ಮುದ್ದಿಗೆ. ಸದ್ಯಕ್ಕಿದು ಉಳುಗುರ ಸಂತೆ, ಗದ್ದಲದೊಳಗೆ ಯಾಕೆ ಬಿದ್ದಿ. ಸದ್ಯಕ್ಕಿದು ಉಳುಗುರ ಸಂತೆ, ಗದ್ದಲದೊಳಗೆ ಯಾಕೆ ಬಿದ್ದಿ, ಬಿದ್ದಿ ಇಲ್ಲಿ ಒದ್ದಾಡಿದರೆ ಎದ್ದು ಹೆಂಗೆ ಹಿಂದಕ್ಕೆ ಬರುತ್ತೆ. ಆ ಶರೀಫರ ಉಪಮೆ ಇಲ್ಲಿ ಮುದುಕಿ ಮತ್ತು ಸಂತೆ ಅನ್ನುವಂಥದ್ದಿದೆ ಅಲ್ಲ, ಅದನ್ನ ಬಹಳ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಜಗುಣ ವಿಷಮ ಸಂಸಾರ ಕನಸಂದರಿ ಅಂತಂದ್ರೆ, ಈ ಮುದುಕಿ ಅನ್ನುವಂಥದ್ದು ನಮ್ಮ ಜೀವ ಇದೆ ಅಲ್ಲ, ಈ ಜೀವ ಅನ್ನುವಂಥದ್ದು ಮುದುಕಿ. ನೀನು ಆ ಸಂತೆ ಅನ್ನುವಂತಹ ಲೌಕಿಕತೆಯಲ್ಲಿ, ಅಂದ್ರೆ ಪ್ರಪಂಚದಲ್ಲಿ, ಆ ಲೋಕದ ಸಂಚಿಯಲ್ಲಿ ಎಲೆ ಜೀವನೇ ನೀನ್ ಅದ್ರಾಗ ಯಾಕೆ ಬೀಳ್ತಿದ್ದಿ, ಅದ್ರಾಗ ಬಿದ್ರ ಜೀವವೇ ನೀನು ಒಳ್ಳೆ ಹಿಂದ್ ಬರಕ್ ಸಾಧ್ಯ ಐತೆನ ಅಂತ ಆ ಮುದುಕಿಗೆ, ಅಂದ್ರೆ ಜೀವವನ್ನ ಕುರಿತು ಉಪಮೆ ಕೊಟ್ಟು ಶರೀಫರು ಹೇಳ್ತಾರೆ. ಅಲ್ಲಿ ಅದು ವಿಷಮ ಐತೆ, ಅದು ನಿನ್ನನ್ನ ಬಲಿ ತೆಗೆದುಕೊಳ್ಳುತ್ತೆ. ಅದು ಯಾವತ್ತೂ ಕೂಡ ನಿನ್ನನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಬೇರೆ ರೀತಿಗೆ. ನೀನು ಎದಕ್ ಬಂದಿ ನೋಡು, ನಿನ್ನ ಸ್ಥಿತಿಯನ್ನು ಅರಿಯೋಕ್ ಬಂದಿದೆಯಲ್ಲ, ಆ ಸ್ಥಿತಿಯನ್ನ ಅರಿತ ಕರ್ಕೊಂಡು ಹೋಗಂಗಿಲ್ಲ. ಹೀಗಾಗಿ ನಿನ್ನನ್ನ ನೀನು ವಿಚಾರಿಸು, ನಿನ್ನನ್ನ ನೀನು ತಿಳಿ, ನಿನ್ನೊಳಗೆ ನೀನು ಆನಂದಿಸು, ನಿನ್ನ ತತ್ವವನ್ನ ನೀನ್ ಅರಿ, ನಿನ್ನ ನಿಜವನ್ನ ನೀನ್ ತಿಳಿ, ನೀನು ಆನಂದ ಆಗ್ತಿ, ನಿನ್ನಲ್ಲಿ ನೀನು ಲಯ ಆಗ. ನೀನು ಇನ್ನೊಂದರಲ್ಲಿ ಲಯ ಆಗಬಾರ್ದು. ನಾವು ಎಲ್ಲದೂ ಕೂಡ ಮತ್ತೊಂದ್ರಲ್ಲಿ ಲಯ ಆಗ್ತಾ ಇದ್ದೇವೆ. ಪ್ರತಿಯೊಂದು ಸರತ್ಯಕ್ಕೆ ಈಗ ಗೊತ್ತಿರ್ಬೇಕು, ಮನುಷ್ಯನಿಗೆ ಇಷ್ಟೆಲ್ಲಾ ಸಂಕಷ್ಟಗಳು, ನೋವುಗಳು, ದುಃಖಗಳು ಯಾಕಿವೆ ಅಂತಂತಂದ್ರೆ, ಮನುಷ್ಯನಿಗೆ ಸಹಜವಾದಂತದ್ದು ಲೌಕಿಕವಾಗಿ ಆಧ್ಯಾತ್ಮವನ್ನ ನಾವು ಲೌಕಿಕನಲ್ಲಿ ಇಟ್ಕೊಂಡು ನಿಲ್ಲಿಸಿ ನೋಡಕ್ ಬರೋದಿಲ್ಲ. ನಾವು ಆಲೋಚನೆ ಮುಕ್ತ ಆದಾಗ ನಾವ್ ಎಲ್ಲಿದ್ರೂ ಕೂಡ ಆನಂದ ಇರ್ತೇವೆ. ನಮ್ಗೆ ಎಲ್ಲಿ ತನಕ ಆಲೋಚನೆಗಳು ಇರ್ತಾವ ಅಲ್ಲಿ ತನಕ ನಮ್ಮ ನೋವುಗಳು ಸಹಜ. ಈ ದೇಹಕ್ಕೆ, ಈ ಬದುಕಿಗೆ, ಈ ಸ್ಥಿತಿಗೆ ಏನಪ್ಪಾ ಅಂತಂದ್ರೆ ನಮಗೆ ನೋವುಗಳು ಸಹಜ. ಅದೇ ಆಧ್ಯಾತ್ಮದ ಇಲ್ಲಿ ಬಂದಾಗ ನಾವು ಶ್ರೀಮನ್ ನಿಜಗುಣ ಶಿವಗಳ ನಾವು ಇಂಥ ತತ್ವ ವಿಚಾರಗಳಲ್ಲಿ ಲೀನ ಆದಾಗ, ಆ ಭಕ್ತಿ ಪಥದಲ್ಲಿ, ಆ ಜ್ಞಾನದ ಒಂದು ಮಾರ್ಗದಲ್ಲಿ ನಾವು ನಡೆದಾಗ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಆನಂದನವನ್ನ ನಾವು ಕಂಡುಕೊಳ್ಳಬಹುದು. ಎಲ್ಲದಕ್ಕಿಂತ ಶ್ರೇಷ್ಠ ಯಾವುದು ಅಂತಂದ್ರೆ ಜ್ಞಾನ. ಅದಕ್ಕೆ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೇಹಿ ವಿದ್ಯತೆ. ಭಗವದ್ಗೀತೆ ಕೂಡ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೇಯ ವಿದ್ಯತೆ ಅಂತ ಹೇಳುತ್ತೆ. ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವಂದ್ರೆ ಜ್ಞಾನ. ಈ ಜ್ಞಾನವನ್ನಕ್ಕಾಗಿನೇ ಎಲ್ಲಾ ಮಹಾತ್ಮರು ಕೂಡ ಜ್ಞಾನದ ಹಸಿವಿಗಾಗಿ, ಇಲ್ಲ ನಾವೆಲ್ಲ ಅನ್ನದ ಹಸಿವಿಗಾಗಿ, ಮತ್ತೊಂದು ಹಸಿವಿಗಾಗಿ ಹೋಗ್ತಾ ಇದೆ. ಜ್ಞಾನ ಅದು ನಿಜಗುಣ ಹಸಿವುಗಳು ಎಲ್ಲವನ್ನೂ ನಾವು ಗ್ರಂಥಗಳನ್ನ ನೋಡಿದ್ರೆ ಅಲ್ಲಿ ಪ್ರೇಮ ಇದೆ, ಸತ್ಯ ಇದೆ, ಧರ್ಮ ಇದೆ, ನೀತಿ ಇದೆ, ಔದಾರ್ಯ ಇದೆ, ಕರುಣೆ ಇದೆ, ಪ್ರೀತಿ, ಅನುಕಂಪ ಎಲ್ಲವೂ ಇದೆ. ಅವೆಲ್ಲವರ ಸಾರಸತ್ವವೇ ಇವೆಲ್ಲವೂ ಕೂಡ ಮೂಲ ಗ್ರಂಥಗಳು. ಜ್ಞಾನವನ್ನೇ ಅವರು ಅಧಿಕವಾಗಿ ತೋರಿಸ್ತಾರೆ. ಅವರ ಯಾವುದು ಪರಮಾನುಭವ ಬೋಧೆಯಲ್ಲಿ ಯಾರು ಯಜ್ಞವಲ್ಕ್ಯರಿಗೂ, ಅದು ಯಜ್ಞವಲ್ಕ್ಯ ಮತ್ತು ಅವರ ಹೆಂಡತಿ ಕಾತ್ಯಾಯಿನಿ, ಮೈತ್ರೇಯಿನಿ ಮತ್ತು ಕಾತ್ಯಾಯಿನಿ ಅಂತ ಇಬ್ರು ಹೆಂಡ್ರು ಅವ್ರು. ಕಾತ್ಯಾಯಿನಿ ಮತ್ತು ಮೈತ್ರೇಯಿನಿಗೆ ಯಜ್ಞವಲ್ಕ ಇಬ್ರಿಗೂ ಏನ್ ಮಾಡ್ತಾನಪ್ಪ ಅನ್ನೋ ಸಂದರ್ಭ, ಅದು ತನ್ನಿಗೆ ಹೆಂಗೆ ನಿಜಗುಣ ಶಿವಗಳು ಹೆಂಗ್ ಹೊರಗಡೆ ಹೋದ್ರು ಅದೇ ರೀತಿ ಅವ್ರಿಗಿಲ್ಲ, ನಾನು ಈ ಒಂದು ಇದನ್ನ ಬಿಟ್ಟು ನನ್ನದೇ ಆಗಿರ್ತಕ್ಕಂಥ ಸತ್ಯದ ಹುಡುಕಾಟಕ್ಕೆ ನಾನು ಹೋಗ್ಬೇಕು, ನಾನು ಅಲ್ಲಿರ್ತಕ್ಕಂಥ ಎಲ್ಲಾ ಸಂಪತ್ತುಗಳನ್ನ ನೀವು ತೆಗೆದುಕೊಂಡು ಬಿಡ್ರಿ, ಭಾಗ ಮಾಡ್ಕೊಂಡ್ಬಿಡ್ರಿ ಅಂತ ಕೇಳಿಕೊಂಡ ಕಾತ್ಯಾಯಿನಿಗೊಂದು ಭಾಗ ಮಾಡ್ತಾನೆ, ಆಕೆಗೆ ಮೈತ್ರೇಯಿನಿಗೊಂದು ಭಾಗ ಮಾಡ್ತಾನೆ. ಕಾತ್ಯಾಯಿನಿ ತೆಗೆದುಕೊಳ್ತಾಳೆ, ಈಕೆ ಮೈತ್ರೇಯಿನಿ ಹೇಳ್ತಾಳೆ, ಇಲ್ಲ ನನಗೆ ಎಲ್ಲ ಕೊಡೋದು ಬೇಕಾಗಿಲ್ಲ, ಈಗ ನೀನ್ ಯಾವುದಕ್ಕ ಹೋಗ್ತಾ ಇದ್ದೀನಿ ನೋಡು, ಯಾವುದು ಸತ್ಯ ಅಂತ ನೀನು ಉತ್ತರಿಸ್ಕೊಂಡು ಆ ಸತ್ಯವನ್ನ ನನಗೆ ತಿಳಿಸ್ಕೊಟ್ಬಿಡು, ಹಂಗೆ ತಿಳಿದಿರ್ಬೇಕದು.
ಹೆಂಗೆ ನನಗೆ ಅಲ್ಲಿ ಇಲ್ಲಿ ಅಂತ ಹೇಳಿದ ತಕ್ಷಣ ನನಗೆ ಅದು ಏನಾಗಿರ್ಬೇಕು, ನನಗೆ ಸ್ವಾಧೀನ ಆಗಿರ್ಬೇಕು, ಅದನ್ನೇ ನಾನು ಆಗಿರ್ಬೇಕು. ಅದನ್ನ ನೀನು ನನಗೆ ಅಂತದನ್ನ ನನಗೆ ಕೊಡುವಂತ ಕೇಳಿದಾಗ ಹುಟ್ಟಿದ್ದಂತಕ್ಕದ್ದೇ ಪರಮಾನುಭವ ಬೋಧೆ. ಹೆಸರು ಹೆಂಗಿದೆ ನೋಡಿ, ಪರಮಾನುಭವ ಬೋಧೆ. ಎಲ್ಲವನ್ನು ಅಲ್ಲಿ ಅಂತಃಕರಣಗಳನ್ನ ಬುದ್ಧಿ ಮನ ಚಿತ್ತ ಅಹಂಕ ಒಂದೊಂದು ನೀತಿಗಳಕ್ಕಂತ ಹೋಗ್ತಾನೆ. ಆವಾಗ ಲಾಸ್ಟಿಗೆ ಯಜ್ಞವಲ್ಕ ಇಲ್ಲ ಮೈತ್ರಿಣೆ ನೀನೇ ಧನ್ಯ ಶ್ರೇಷ್ಠ ಅಂತ ಅಂದ್ರೆ ಜ್ಞಾನವೇ ಶ್ರೇಷ್ಠ. ಅಲ್ಲಿ ಮೈತ್ರೇಯನೇ ಒಂದು ಕೇವಲ ಉಪಮೆ ಅಲ್ಲ, ಅಲ್ಲಿ ಗುರು ಶಿಷ್ಯರ ಸಂವಾದ, ಉಪನಿಷತ್ತಿನ ಅವತರಣಿಕೆ. ಸ್ವತಂತ್ರ ಕೃತಿ ಕೈವಲ್ಯ ಪದ್ಧತಿ ಮಾತ್ರ ನಿಜಗುಣವರ ಸ್ವತಂತ್ರ, ಇದೆಲ್ಲವೂ ಕೂಡ ಉಪನಿಷತ್ತುಗಳನ್ನ ಅನುಭವ ಸಾರ ಇವೆಲ್ಲವೂ ಇದಾವಲ್ಲ, ಉಪನಿಷತ್ತುಗಳನ್ನ ಆಧಾರವಾಗಿ ಇಟ್ಕೊಂಡವು ಬರೆದಂತವು, ಸ್ವತಂತ್ರತೆಯಲ್ಲೇ ಮೆರೆದಿದ್ದಾರೆ. ಹೀಗಾಗಿ ಈ ಒಂದು ನಿಜಗುಣ ಶಿವಗಿಗಳ ಒಂದು ಈ ಹೇಳಿದಲ್ಲ, ಮೊದಲೇ ಹೇಳಿದ ಹಾಗೆ ನಾನು ಆಕ್ಚುಲಿ ನಾನು ಓದುಗನೂ ಅಲ್ಲ, ಅಷ್ಟೊಂದು ಓದುಗನೂ ಅಲ್ಲ. ಸುಮ್ನೆ ಯಾರು ಸತ್ಸಂಗದಲ್ಲಿ ನಾನು ಇದ್ದಂತ ಒಂದು ಎಲ್ಲೋ ಕೂತ್ಕೊಂಡಾಗ ಅವರ ಬಳಿ ಕುಂತ್ಕೊಂಡಾಗ ನಾನು ಕೇಳಿದಂತದ್ದೇ ವಿನಃ ಹಿಂಗ ಆಳವಾಗಿ ಇವುಗಳನ್ನ ಏನು ನಾನು ಅಭ್ಯಾಸ ಮಾಡಿಲ್ಲ. ಆದ್ರೆ ಅವುಗಳ ಪರಿಪೂರ್ಣವಾಗಿ ಓದಿದಂತವರಲ್ಲಿ ಪರಿಪೂರ್ಣವಾಗಿ ಕೇಳಿದೀವಿ. ನಾನು ಸ್ವತಃ ಓದಿದೇ ಇದ್ರೂ ಕೂಡ ಪರಿಪೂರ್ಣವಾಗಿ ಅವನು ಕೇಳಿದ್ದೀನಿ. ಆ ಬಲದಿಂದ ಇವತ್ತಿಷ್ಟೆಲ್ಲಾ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರು ಕೂಡ ಇದ್ರ ಹಿನ್ನೆಲೆಯಲ್ಲೇ ನಾವು ನೋಡ್ಬೇಕಪ್ಪ ಅಂದ್ರೆ, ನನಗ್ ಬಂದಂತವ್ರು ಈ ಗ್ರಂಥಗಳನ್ನ ಅನುಭವ ಸಾರವನ್ನ ಆಗ್ಲಿ, ನಮ್ಮ ಪರಮಾನುಭವ ಬೋಧೆಯನ್ನಾಗ್ಲಿ, ಸಂದರ್ಭದಲ್ಲಿ ನಮ್ಮ ಕೈವಲ್ಯ ಪದ್ಧತಿಯನ್ನ, ಯಾವೆಲ್ಲ ಗ್ರಂಥಗಳನ್ನ ನಾನು ಮೊನ್ನೆ ಶಿವಶರಣರಾಗಿರ್ತಕ್ಕಂತ ದೇವೇಂದ್ರ ಗೌಡರು ಅವ್ರನ್ನ ನಾನು ನೆನಬೇಕು. ಅವರು ನನಗೆ ಬಹಳ ಇದನ್ನ ಅವರ ಸಮ್ಮುಖದಲ್ಲಿ ಹಿಂಗೆ ಅವರಂತ ಅಷ್ಟೇ ಅಲ್ಲ, ಬೇರೆ ನಮ್ಮ ಕಾನೇಳ ನಾಗಣ್ಣ ಸಾವ್ಕಾರ ಇರ್ಬೋದು, ಉಪ್ಪಲದಡ್ಡಿ ಬಸವಣ್ಣವರು ಇರ್ಬೋದು, ಮತ್ತೆ ನಮ್ಮ ಕಾನೇಳ ಗವಿಸಿದ್ದಪ್ಪ ಅವರು, ಮತ್ತೆ ನಮ್ಮ ಅಂಬಾ ಮಠದಲ್ಲಿರ್ತಕ್ಕಂತ ಸಂಗಮೇಶ್ವರರು, ಇವರೆಲ್ಲರೂ ಕೂಡ ಬಂದಾಗ ದೇವಣ್ಣ ಮಾಸ್ಟ್ರು ಎಲ್ಲರೂ ಬೇರೆ ಬೇರೆ ಇವರೆಲ್ಲರ ನುಡಿಗಳಿಂದ ನಾನು ಏನು ಇಷ್ಟು ಹೊತ್ತು ಮಾತಾಡಿದ್ದೀನಿ ಹೊರತು ಇದರ ಆಚೆ ಕೂಡ ನನ್ನದು ಎನ್ನುವಂಥದ್ದು ಏನು ಇಲ್ಲ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ನಾನು ಏನೋ ಮಾತಾಡಿದೆ ಅನ್ನುವುದಕ್ಕಿಂತ ಏನಾದ್ರು, ಯಾಕಂದ್ರೆ ಇದು ಒಬ್ಬ ವ್ಯಕ್ತಿ ಬಹಳ ದೊಡ್ಡದು ಇದೆ. ಏನ್ ಹೇಳ್ತಾರಲ್ಲ, ಈಗ ತಾತ್ಪರ್ಯ ಬರಿಬೇಕು ಅಂತಂದ್ರೆ ಸಿದ್ಧಾರೂಢರ ಹತ್ರ ಬಂದಾಗ ಒಂದು ತಾತ್ಪರ್ಯ ಬರೆದಾಗ ನಮ್ಮ ಅವರೇ ಹೇಳಿದ್ರಂತೆ, ಅಂದ್ರೆ ನಿಜಗುಣ ಅನ್ನುವಂತ ಒಂದು ಆನೆ ಇದೆ ಅಲ್ಲ, ಎಲ್ಲ ಹಿಂಡೆ ಹಾಕಿಬಿಟ್ಟಿದೆ, ಏನ್ ಬರಿಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಅಂತ ಗುರುನಾಥ ರೋಡ್ರಿಗೆ. ಹಿಂಗಾಗಿ ಹಿಂಗಿದ್ದಾಗ ಅವ್ರು ಅಷ್ಟೊಂದು ಪರ್ವತ ಯಾರೋ ನಿಜಗುಣ ಶಿವಗಳು, ಆ ಪರ್ವತವನ್ನ ನಾವು ಎಲ್ಲೋ ಒಂದು ಹುಲ್ಲು ಕಡ್ಡಿಯಾಗಿ ನೋಡಕ ಕಡ್ಡಿ ನಾವು ಅದನ್ನ ಏನು ಸ್ವಾದ ಮಾಡಕ್ ಆಗೋದಿಲ್ಲ. ಹೀಗಾಗಿ ಇರ್ಲಿ, ಆ ಗುರುವರ ಅದನ್ನ ಮಾರ್ಗದಲ್ಲಿ ನಮ್ಮನ್ನ ಕರೆಸ್ಕೊಂಡು ಹೋಗಿ ನಾವೆಲ್ಲರೂ ಕೂಡ ಜ್ಞಾನ ಮಾರ್ಗದಲ್ಲಿ ಸಂಚರಿಸಿ ಜ್ಞಾನದ ಮುಮುಕ್ಷಿಗಳಾಗಿ ಜ್ಞಾನದ ಜೊತೆ, ಯಾಕಂದ್ರೆ ಈ ಜೀವನ ಅನ್ನುವಂಥದ್ದು ಏನೂ ಇಲ್ಲ, ಜೀವನದಲ್ಲಿ ಏನೂ ಇಲ್ಲ, ಏನು ಇಲ್ಲದ್ರಲ್ಲಿ ಎಲ್ಲವೂ ಇದೆ, ಎಲ್ಲವೂ ಇರೋದ್ರಲ್ಲಿ ಎಲ್ಲವನ್ನ ಶೇಷ ಕಳಕಂತ ಶೂನ್ಯ ಸಂಪಾದನೆ ಮಾಡ್ಬೇಕು. ಶೂನ್ಯ ನೋಡಿ ಅಲ್ಲಿ ಹೆಂಗ್ ಇಟ್ಟಿದಾರ, ಶೂನ್ಯ ಸಂಪಾದನೆ, ಅದು ಏನು ಇಲ್ಲದಂತದ್ದನ್ನೇ ಸಂಪಾದನೆ ಮಾಡತಕ್ಕಂಥ ನಿಜವಾದ ಸಂಪಾದನೆ. ಇದ್ದದ್ದನ್ನ ಸಂಪಾದನೆ ಎಲ್ಲವೂ ಮಾಡ್ತಾರೆ, ಸಹಜವಾಗಿ ಎಲ್ಲವೂ ನಮಗ್ ಬರುತ್ತೆ. ನಾವು ಕೇಳಾರ್ದೇನೆ ಬರ್ತಾವೆ, ಹೆಂಡತಿ ಮಕ್ಕಳು ಮನಿ ಆಸ್ತಿ ಯಾರು ಕೂಡ ನಾವು ಕೇಳಿಕೊಂಡು ಬಂದಿಲ್ಲ, ಅವು ತಾವಾಗೆ ಬರ್ತವೆ, ತಾವಾಗೆ ಬಂದಿದ್ವು, ತಾವಾಗೆ ಹೋಗ್ತವೆ. ಆದ್ರೆ ನಿನ್ನ ಕೇಳಿದ್ರು ಕೂಡ ಬರ್ಲಾರ್ದು ಕಷ್ಟಪಟ್ಟು ನಿನಗೆ ಬರ್ತಕ್ಕಂಥದ್ದು ಆಸೆಯಿಂದ ಅದಕ್ಕೆ ಹೇಳ್ತಾರಲ್ಲ ಬರ್ತಕ್ಕಂಥದ್ದು ಐತಲ್ಲ, ಅದು ಜ್ಞಾನ ಮಾರ್ಗ, ನಿಜಗುಣ ಶಿವಗಳ ಕೈವಲ್ಯ ಮಾರ್ಗ. ಅದಕ್ಕೆ ಮನವಿರಕ್ತಿಗೆ ಮುಕ್ತಿ ಅಲ್ಲದೆ ತನು ವಿರಕ್ತಿಗೆ ಇಲ್ಲವು, ಮನವೇ ಬಂದು ಮೋಕ್ಷ ಪದವಿಗೆ ಮನವೇ ಕಾರಣವೆನಿಪುದು. ನೋಡಿ ಹೆಂಗ್ ಹೇಳ್ತಾ ಇದ್ರ, ಮನಸ್ಸನ್ನ ನಾವು ಅಲ್ಲಿ ಇಟ್ರಪ್ಪ ಅಂದ್ರೆ ನಮ್ಮ ಮನಸ್ಸು ಬೇಕಲ್ಲ ಅಲ್ಲಿಗೆ. ಆಸೆಯಿಂದಲೇ ಮನೆಗೆ ಬಂದವು, ಆಸೆಯಿಂದಲೇ ಆಸೆ ಎಳೆಯಲು ಮುಕ್ತನಂತ. ಆಸೆ ಶ್ರೀ ಗುರು ರಂಗನೆಲ್ಲೆಡೆ ಈಶನಾಗುವೆ ಸಂತ. ಮನೋವಿರಕ್ತಿಗೆ ಮುಕ್ತಿ ಅಲ್ಲ, ಈ ಮನಸ್ಸು ಅನ್ನುವಂಥದ್ದು ಎರಡಕ್ಕೂ ಕಾರಣ ಆಗುತ್ತೆ. ಅದ ನೀನ್ ಆಸೆ ಕೊಡು, ಆಸೆಯಿಂದಲೇ ಮನೆಗೆ ಬಂದವು, ಆಸೆ ಎಳೆಯಲು ಮುಕ್ತನು. ಆಸೆ ಶ್ರೀ ಗುರು ರಂಗನೆಲ್ಲೆಡೆ ಈಶನಾಗುವಂತ ತಮ್ಮ. ನಿನ್ನ ಆಸೆಯನ್ನ ನೀನ್ ಈ ಕಡೆ ಇಡಬಾರ್ದು, ಈ ಕಡೆ ಇಟ್ಟರಪ್ಪ ನೀನ್ ಮುಕ್ತ ಆಗ್ತೀವಿ. ಮತ್ತೆ ಈ ಕಡೆ ಅದೇ ಆಸೆನೆ, ನಿಮ್ಗೆ ಬೇಕು ಅನ್ನುವಂಥದ್ದು ಅದೇ ಆಸೆ, ಬೇಡ ಅನ್ನುವಂಥದ್ದು ಅದೇ ಆಸೆ. ಜ್ಞಾನವನ್ನ ಬೇಕು ಅನ್ನುವಂಥದ್ದು ಒಂದು ಆಸೆ, ಸಂಸಾರ ಬೇಕು ಅನ್ನುವಂಥದ್ದು ಒಂದು ಆಸೆ. ಹಾಗಂತ ಸಂಸಾರ ಅಂದ್ರೆ ಇದನ್ನೆಲ್ಲ ತೊರೆದು ಹೋಗ್ಬೇಕು ಅಂತಾನು ನಿಜಗುಣ ಶಿವಗಳು ಹೇಳಿಲ್ಲ. ಎರಡನ್ನು ಸಂಸಾರ ಪಾರಮಾರ್ಥ ಮತ್ತು ಲೌಕಿಕ ಎರಡನ್ನು ಒಂದ್ ಜೊತೆಯಾಗಿ ಕರ್ಕೊಂಡು ಹೋಗ್ಬೇಕು, ಅದ್ರ ಜೊತೆಯೇನೆ ನಡಿಬೇಕು. ಪಾರಮಾರ್ಥದ ಸುಖವನ್ನ ಎಲ್ಲಿ ಕಾಣಬೇಕಂದ್ರೆ ಲೌಕಿಕದಲ್ಲೇ ಕಾಣಬೇಕು. ಲೌಕಿಕ ಬಿಟ್ಟು ನಾವು ಲೌಕಿಕವನ್ನೇ ನಾವು ಸರಿಯಾಗಿ ನೋಡಕ್ ಆಗಿಲ್ಲಪ್ಪ ಅಂದ್ರೆ, ಸಾಧಿಸಕ್ಕಾಗಿಲ್ಲ ಅಂದ್ರೆ ಪಾರಮಾರ್ಥದ ಹಾದಿಯಲ್ಲಿ ನಾವು ನಿಂತ್ಕೊಳಕ್ ಸಾಧ್ಯ ಇಲ್ಲ, ನಾವು ನೋಡೋದಕ್ ಆಗೋದಿಲ್ಲ. ಹಿಂಗಾಗಿ ಲೌಕಿಕತೆಯಲ್ಲಿನೇ ನಾವು ಕಾಣಬೇಕಾಗಿದೆ ಸತ್ಯವನ್ನ. ಇದೆ ಲೌಕಿಕತೆಯಲ್ಲಿ ಎಲ್ಲ ಇದೆ, ಹೆಂಡತಿ ಮಕ್ಕಳು ಅವರಲ್ಲಿ ಎಲ್ಲ ತಾಯಿ ತಂದೆ ಇದ್ದಾರೆ, ಅವ್ರದೇ ಆಗಿರ್ತಕ್ಕಂಥ ಇದೆ. ಅದ್ರೊಳಗೆ ಇದ್ದು ನಿನ್ನವನ್ನ ನಿನ್ ತಿಳಿ,
ಅವ್ರು ಯಾರು ಕೂಡ ನಿನಗೇನು ಧನವ ನೀಗಿರಬೇಡ ಅಂತಾರ ಅವ್ರು ಜೀವನ ಶಿವಗಳು. ಧನವ ನೀಗಿರಬೇಡ ಅಂದ್ರೆ ಹಣವನ್ನ ಬಿಡ್ಬೇಡ, ನೀನು ಬಿಟ್ಬೇಕು. ಹಣ ಬೇಕು ನಿನ್ಗೆ ಬದುಕಕ್ಕಪ್ಪ ಅಂತಂದ್ರೆ ನೀನ್ ಎಲ್ಲೋ ಈ ಊರನ್ನ ಬಿಟ್ಟು ಮತ್ತೊಂದು ಊರಿಗೆ ಹೋಗ್ಬೇಕಂದ್ರೆ ಹಣ ಬೇಕು ನಿನಗೆ. ಇಲ್ಲಾಂದ್ರೆ ಆ ಹಣದ ಮೇಲೆ ವಿಪರೀತ ಮೋಹ ಬೇಡ. ನಿನ್ನ ಪಾಲಿ ಅಂದ್ರೆ ಸಾಕ್ರೆಟಿಸ್ ಹೇಳ್ತಾನೆ ಇದಕ್ಕೆ ಏನಂತಾನಂತಂದ್ರೆ, ನಿನ್ನ ಭಾಗ್ಯಕ್ಕೆ ಬಂದಿರತಕ್ಕಂತಹ ಸಂಪತ್ತಿದೆಯಲ್ಲ ಅದನ್ನ ಅನುಭವಿಸು, ತಪ್ಪಲ್ಲ. ಬಟ್ ನಿನ್ನ ಭಾಗ್ಯಕ್ಕೆ ಇರ್ಲಾರದಂತಹ ಸಂಪತ್ತುಗಳಿದಾವಲ್ಲ, ನಿನ್ನದಲ್ಲದಂತ ಸಂಪತ್ತಿದೆಯಲ್ಲ, ಪರರ ಸಂಪತ್ತಿದೆಯಲ್ಲ, ಅದನ್ನ ನೀನು ಲೋಭೆ ಮಾಡ್ಬೇಡ, ಅದ್ರ ಮೇಲೆ ಆಸೆ ಪಡೋಕೋಬೇಡ. ನಿನ್ನ ಸಂಪತ್ತನ್ನ ನೀನು ಅನುಭವಿಸು. ಹೌದಾ? ಹೀಗಾಗಿ ನಮ್ಮ ಸಂಬಂಧ ಪಾರಮಾರ್ಥದನ್ನ ತಿಳಿಬೇಕು ಅಂದ್ರೆ ಲೌಕಿಕ ಆಸರೆಯಲ್ಲೇ ಅದನ್ನ ನಾವು ದಾಟಬೇಕಾಗುತ್ತೆ. ಇಂತಹ ತತ್ವಗಳನ್ನ ಕೂಡ ಏನಪ್ಪಾ ಅಂತಂದ್ರೆ ಶ್ರೀಮನ್ನು ನಿಜಗುಣ ಶಿವಗಳು ತಿಳಿದಾರೆ. ಹಿಂಗಾಗಿ ಜ್ಞಾನ ಅನ್ನುವಂಥದ್ದು ಇದೆಯಲ್ಲ ಬಹಳ ತುಂಬಾ ದೊಡ್ಡದು. ನಾವು ತಿಳಿದಿದ್ದೀವಿ ಅನ್ನುವಂತಹ ಎಷ್ಟೇ ಕೂಡ ಇದನ್ನ ವಾಚನೆ ಮಾಡಿದ್ರು, ಏನೇ ಮಾಡಿದ್ರು ಕೂಡ ತಿಳಿದಿದ್ದೀವಿ ಅನ್ನೋದಕ್ಕೆ ಬರೋದಿಲ್ಲ. ಅದಕ್ಕೆ ಸಾಕ್ರೆಟಿಸ್ ಮತ್ತೆ ಹೇಳ್ತಾನೆ, ನಾನು ಜ್ಞಾನಿ ಎಂದು ತಿಳಿಯುವುದು ನನ್ನ ಅಜ್ಞಾನದಿಂದ, ನಾನು ಅಜ್ಞಾನಿ ಎಂದು ತಿಳಿಯುವುದು ನನ್ನ ಜ್ಞಾನದಿಂದ ಅಂತಾನೆ. ನಾನು ಅಜ್ಞಾನಿ ಎಂದು ತಿಳಿತಕ್ಕಂಥ, ನಾನು ಜ್ಞಾನಿ ಅಂತ ತಿಳಿಯುವುದು ನನ್ನ ಅಜ್ಞಾನದಿಂದ, ನಾನು ಅಜ್ಞಾನಿ ಅಂತ ತಿಳಿಯೋದು ಜ್ಞಾನದಿಂದ ಅಂತಾನೆ. ಹಾಗಾಗಿ ನಮ್ಮಲ್ಲಿ ಅಹಂಕಾರ ರಹಿತವಾಗಿ ಜ್ಞಾನವನ್ನ ನಾವೆಷ್ಟೇ ತಿಳಿದ್ರೂ ಕಂದಮ್ಮಗಳಾಗಿ ಮಕ್ಕಳಾಗಿ ಮನುಷ್ಯ ಹೋಗ್ತಾ ಎಷ್ಟೇ ಬೆಳೆದ್ರು ಕೂಡ ಮಗುವಾಗಿ ಇರುವಂತಹ ಒಂದು ತತ್ವವನ್ನ ಇಡೀ ಎಲ್ಲವೂ ಈ ಪದ ಏನಿದೆ ಅಲ್ಲ ಎಲ್ಲಾ ವೇದಾಂತ ಕೂಡ ಸಾರೋದೇ ನೀನ್ ಮಗು ಆಗ್ಬೇಕು ಅಂತ. ಸುಮ್ಮನಾಗದು ವಿಧಿಗಳೊಂದದೇ ಮುಕ್ತಿ. ನಿನಗೆ ಸುಮ್ಮನೆ ಆಗೋದಿಲ್ಲ, ಮತ್ತೆ ಸುಮ್ಮನೆ ಆಗ್ಬೇಕು. ಹೆಂಗಿದೆ ನೋಡು, ಅವರೇ ಹೇಳ್ತಾರೆ. ಹೌದಾ? ಸುಮ್ಮನಾಗದು ವಿಧಿಗಳೊಂದದೇ ಮುಕ್ತಿ. ನೀನ್ ಸುಮ್ಮನೆ ಆಗಂಗಿಲ್ಲಪ್ಪ, ಏನಾರ ಮಾಡ್ಬೇಕಲ್ಲ, ಮತ್ತೆ ಸುಮ್ಮನೆ ಆಗ್ಬೇಕು. ನೀನು ಸುಮ್ಮನೆ ಇರಬೇಕು. ಎಲ್ಲಾ ಶಾಸ್ತ್ರಗಳು ಕೂಡ ಈ ಸುಮ್ಮನೆ ಆಗೋದಕ್ಕೆ ಬೋಧನೆ ಮಾಡ್ತಾರ. ಮನುಷ್ಯ ಮಾತಾಡೋದಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಕಲಿಬೇಕಾಗತ್ತೆ. ಆದ್ರೆ ಸುಮ್ಮನೆ ಇರೋದೈತಲ್ಲ ಅದನ್ನ ನೀನ್ ತಿಳಿಬೇಕಾಗತ್ತೆ. ಸುಮ್ಮನೆ ಇರೋದೇ ಏನಪ್ಪಾ ಅಂತ ನಿಜವಾದ ಕಲಿಕೆ. ಮಾತಾಡೋದು ಕಲಿಕೆ ಅಲ್ಲ, ಮಾತಾಡೋದಿದೆಲ್ಲ ಮಾತಾಡೋದು ಕಲಿಕೆ ಅಲ್ಲ, ಸುಮ್ಮನೆ ಆಗ್ಬೇಕು. ಅದಕ್ಕೆ ಸರ್ಪಭೂಷಣ ಶಿವಗಳು ಅದ್ಭುತವಾದ ಮಾತನ್ನ ಹೇಳ್ತಾರೆ, ಲಕ್ಷ್ಯವನ್ನು ಲಕ್ಷ್ಯದಲ್ಲಿಟ್ಟು ಲಕ್ಷ್ಯವನ್ನು ಲಕ್ಷ್ಯದಲ್ಲಿ ಲಯವಾಗಿಸುವಂತಾರೆ. ನಿನ್ನ ಲಕ್ಷ್ಯ ಇದೆಯಲ್ಲ, ನಿನ್ನ ಚಿತ್ತ ಇದೆಯಲ್ಲ, ನಿನ್ನ ಮನಸ್ಸಿದೆಯಲ್ಲ, ನಿನ್ನ ಗುರಿ ಇದೆಯಲ್ಲ, ಆ ಗುರಿಯನ್ನ ಎಲ್ಲಿಡ್ಬೇಕು ಅಂತಂತಂದ್ರೆ ನೀನು ಯಾವುದ್ರ ಮೇಲೆ ಇಟ್ಟಿನೋ ಅದರಲ್ಲೇ ಲಯ ಹಾಕಿಸ್ಬೇಕು. ಅದನ್ನ ಬದಲಾಯಿಸಬಾರ್ದು. ನಾನು ಅದನ್ನ ಮುಟ್ಟಬೇಕು, ಆ ಮುಮುಕ್ಷಿಯನ್ನ ಮುಟ್ಟಬೇಕು, ಆ ಗುರುವನ್ನ ಪಾದ ಮುಟ್ಟಬೇಕು, ಇಲ್ಲಿ ಇದನ್ನ ಸಾಧಿಸ್ಬೇಕು ಅಂದಾಗ ಮಾತ್ರ ಎಲ್ಲವೂ ಸಾಧ್ಯ ಆಗುತ್ತೆ. ಎಲ್ಲವೂ ಮುಟ್ಟಕ್ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸಿನ ಸ್ಥಿತಿ ದೌರ್ಬಲ್ಯ ಆದ್ರೆ ನಮ್ಮ ಯಾಕಂದ್ರೆ ಮನುಷ್ಯ ಎಲ್ಲವನ್ನೂ ಮಾಡಬಲ್ಲ, ಎಲ್ಲವನ್ನೂ ತಿಳಿಯಬಲ್ಲ, ಎಲ್ಲವನ್ನೂ ಕಾಣಬಲ್ಲ, ಎಲ್ಲವೂ ಕೂಡ ನೀನೇ ಅತೀತವಾಗಿದ್ದೀಯಾ, ನೀನೇ ಪರಬ್ರಹ್ಮ ಸ್ವರೂಪ ಆಗಿದ್ದೀಯಾ, ನಿನ್ನಿಂದಲೇ ಎಲ್ಲ ಇದೆ ಅನ್ನುವಂಥದ್ದು ಸತ್ಯ ನಿನಗೆ ಗೋಚರ ಆದಾಗ ಎಲ್ಲವನ್ನೂ ಮಾಡಬಹುದು. ಆಗಲ್ಲ ಆ ಮಾತು ಬೇರೆ. ಬಟ್ ಏನೋ ಒಂದ್ ಇದರಲ್ಲಿ ಮಾಡ್ಬೇಕು ಅಂತ ಎಲ್ಲ ನಿಜಗುಣ ಶಿವಗಳು ಸರ್ಪಭೂಷಣ ಎಲ್ಲ ಮಹಾತ್ಮರು ಕೂಡ ಇದೇ ಸಂದೇಶವನ್ನ ಎಲ್ಲಾ ತನ್ನ ತಿಳುವಳಿಕೆಗಾಗಿ, ತನ್ನ ಜ್ಞಾನಕ್ಕಾಗಿ, ತನ್ನ ಅರಿವಿಗಾಗಿ, ತನ್ನ ಮುಮುಕ್ಷಿಗಾಗಿ ಏನಪ್ಪಾ ಅಂತಂದ್ರೆ ಕೈವಲ್ಯ ಪದ್ಧತಿ, ಅನುಭವ ಸಾರ, ಪರಮಾನುಭವ ಇರುವ ಪರಮಾರ್ಥ ಗೀತೆ ಇರ್ಬೋದು, ವಿವೇಕ ಚಿಂತಾಮಣಿಯಲ್ಲಿ ಎಲ್ಲವನ್ನು ಹೇಳುತ್ತೆ. ವಿಶ್ವದ ಎಲ್ಲಾ ರಹಸ್ಯಗಳಂತೆ ಭೂಗೋಳ ಹೇಳುತ್ತೆ, ಗಣಿತ ಹೇಳುತ್ತೆ, ವೈದ್ಯಶಾಸ್ತ್ರ ಹೇಳುತ್ತೆ, ಅದನ್ನ ಏನ್ ಜ್ಯೋತಿಷ್ಯ ಹೇಳುತ್ತೆ, ಏನ್ ಕೇಳ್ತಾರೆ ಎಲ್ಲವೂ ಕೂಡ ಆ ಗ್ರಂಥದಲ್ಲಿ ಇದೆ. ಆ ಸತ್ವ ಹೇಗ್ ಬಂತು ಅಂದ್ರೆ ಆ ತಪಸ್ಸಿನ ಫಲ, ಜ್ಞಾನದ ಫಲ. ನಾವು ಯಾವ್ದನ್ನ ಹುಡುಕ್ತಿವಿ ಅದನ್ನ ಸಿಗುತ್ತೆ, ಯಾವ್ದನ್ನ ನಾವು ಹುಡುಕದೆಲ್ಲ ಹುಡುಕ್ತಕ್ಕಂಥದ್ದು ಯಾವ್ದನ್ನ ಹುಡುಕ್ತಾ ಇದ್ದೀವಿ, ನಮ್ಮೊಳಗೆ ನಾವು ಆಲೋಚನೆ ತೆಗೆದುಕೊಳ್ಬೇಕು. ಹೀಗೆ ನಮ್ಮ ಆಲೋಚನೆಯನ್ನ ಆಧ್ಯಾತ್ಮದ ಮಾರ್ಗದತ್ತ, ಆ ಶಿವನ ಮಾರ್ಗದತ್ತ, ಆ ಗುರುವಿನ ಕಡೆಗೆ ವಾಲಿಸಿಕೊಂಡ್ರೆ ಸತ್ಯದ ಅರಿವನ್ನ ನಾವು ಹೋಗುವುದಾಗಿದೆ. ಬೇಕು, ಗ್ರಂಥಗಳ ಅವಲೋಕನ ಬೇಕು, ಸತ್ಸಂಗದ ನಿರಂತರ ಸನ್ನಿಧಿ ಬೇಕು, ಒಳಗೆ ನಮ್ಮಂತೊಳಗೆ ಚಿಂತನ ಎಲ್ಲವೂ ಇರಬೇಕು. ಎಲ್ಲವೂ ಬೆರೆತಾಗ ಅರಿವು ತನ್ನೊಳಗೆ ತಾನ ಆವಿರ್ಭವಿಸಿರ್ತದ. ಇನ್ನು ಬೇರೆಯವ್ರು ಏನ್ ಬೇಕು ತನ್ನಿಂದ ತಾನ ಅದು ಯಾವ್ದೇ ಕ್ಷಣದಲ್ಲೇ ಆವಿರ್ಭವಿಸುತ್ತದೆ. ಏನೇನ್ ಬೇಕ ಅದು ಕೊಡ್ತಕ್ಕಂಥದ್ದಲ್ಲ. ಎಲ್ಲೂ ಅಂಗಡಿಯಾಗ ಹೋಗಿ ಸಿಗುತ್ತಪ್ಪ ನಾನು ತರಬೇಕು ಅಂತ ಬರೋದಿಲ್ಲ. ಎಲ್ಲ ಅಂಗಡಿಯಾಗ ತಗೋದಲ್ಲ ಅಂತ ಹೇಳ್ತಾರಲ್ಲ, ನೀರ್ನಾಗ ಎಲ್ಲೂ ಮುಳುಗೋದಲ್ಲ, ಬಿಸಿಲಾಗಿಟ್ರೆ ಕರಗೋದಲ್ಲ, ಒಣಗೋದಲ್ಲ, ಹಿಂಗೆ ಹೇಳ್ತಾರಲ್ಲ ಮಹಾತ್ಮರು ಎಲ್ಲ. ಹಿಂಗೆ ಅದು ಜ್ಞಾನ ಅನ್ನುವಂಥದ್ದು ನಿನ್ನೊಳಗೆ ನಿನಗೆ ಸುಪ್ತ ಅವಸ್ಥೆಯಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ ಅನ್ನುವಂತ 3 ಅವಸ್ಥೆಗಳಿದಾವಲ್ಲ, ಈ ಅವಸ್ಥೆಗಳನ್ನ ಮೀರಿ ನಿಂತ್ಕೊಂಡಿದೆ ಅದು. ಹೌದಾ? ಅವುಗಳನ್ನ ಅರಿತಕ್ಕಂಥ ಒಂದು ಅರಿವು ನಿನ್ನೊಳಗೆ ಇದೆಯಲ್ಲ, ಅವೆಲ್ಲವಕ್ಕೂ ಕಾರಣಭೂತನಾಗಿ ಏನಪ್ಪಾ ಅಂದ್ರೆ ಈ ಕೈವಲ್ಯ ಪದ್ಧತಿ, ಅನುಭವ ಸಾರ, ಪರಮಾನುಭವದೇ ನನಗೆ ಅತ್ಯಂತ ಇಷ್ಟವಾದ ಗ್ರಂಥ. ನನಗೆ ಬಹಳ ಖುಷಿ ಕೊಟ್ಟಂತಹ, ನನ್ನೊಳಗೆ ನನಗೆ ಲಯ ಮಾಡಿಸಿದಂತ ಗ್ರಂಥ ಅದು. ಹೀಗಾಗಿ ಅದು ನನಗೆ ಬಹಳ
ಇದು. ಹೀಗಾಗಿ ಅವೆಲ್ಲವೂ ಕೂಡ ನೀತಿ ಹೇಳಿತನ. ಹಂಗಾಗಿ ಅಂತ ಗ್ರಂಥಗಳ ಇಂತಹ ಸನ್ನಿಧಿಗಳಲ್ಲಿ ನಾವು ಯಾವಾಗಲೂ ಕೂಡ ಚರ್ಚೆ ಮಾಡೋಣ, ನಿರಂತರ ಅದರಲ್ಲ ನಾವು ನಿರಂತರ ನಮ್ಮ ಬದುಕನ್ನ ಅದರಲ್ಲಿ ನಾವು ಸವಿಯೋಣ. ನಮ್ಮ ಸವಿಯನ್ನ ನಾವು ಸವಿಬೇಕು. ನಮ್ಮ ಸವಿಯನ್ನ ನಾವು ಸವಿಲಾರ್ದಂಗ ಮತ್ತೊಂದು ಸವಿಯನ್ನ ಸವಿದ್ರಪ್ಪ ಅದು ಸವಿನೇ ಅಲ್ಲ. ಹೀಗಾಗಿ ನಮ್ಮೊಳಗೆ ನಮ್ಮ ಸವಿಯನ್ನ ನಾವು ಉಣ್ಣುವಂತಹ ಬೇಡುವಂತಹ ಒಂದು ಪುಣ್ಯ ಫಲ ಗುರುನಾಥ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಕೊಡ್ಲಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನ ಏನು ಗೊತ್ತಿಲ್ಲ, ನನ್ನನ್ನ ನಮ್ಮ ಹೊಸ್ಮನಿ ಮೇಡಮ್ ಅವರು, ರಾಜಿ ಬೆಳಗೇರವರು ನನಗೇನೋ ದಿಢೀರ್ನೆ ಫೋನ್ ಮಾಡಿ ಈ ತರ ಅಂತ ಹೇಳಿದ್ರು. ನಾನು ಗುಲ್ಬರ್ಗದಲ್ಲಿದ್ದೆ ಆಕ್ಚುಲಿ. ಆವಾಗ ಸರಿ ಮೇಡಮ್ ಅವರೇ, ಅವ್ರ ಮಾತನ್ನ ಕಟ್ಟಿಕೊಳ್ಳಕ್ಕಾಗಲ್ಲ, ಅಣ್ಣನ ನಾವು ಕರೀಲೇಬೇಕು ಮನೆಗೆ ಅಂತ ಹೇಳಿದ್ರು. ಹಿಂಗಾಗಿ ಅಣ್ಣ ತಂಗಿ ಕೇಳಿದಾಳಲ್ಲ ಅಂತ ಅನ್ನೋ ಒಂದು ಭಾವನೆ ನನಗೂ ಆಕ್ಚುಲಿ ನಾನು ಮಾತಾಡೋದಿಲ್ಲ. ಯಾಕಂದ್ರೆ ನನಗೆ ಮಾತಿನ ಅಗತ್ಯತೆ ನನಗಿಲ್ಲ. ಹಾಗಂತ ನಾನು ಬೇರೆ ರೀತಿ ಆಲೋಚನೆ ಅಂತಲ್ಲ, ಬಟ್ ನನಗೆ ಈ ತರ ಮಾತಾಡೋದು ನನಗೆ ಫಸ್ಟ್ ಟೈಮ್. ನನಗೆ ಮೊಬೈಲ್ ಆಪರೇಟ್ ಗೊತ್ತಿಲ್ಲ. ಅದನ್ನ ಎಲ್ಲ ಅವರೇ ತೋರಿಸ್ಕೊಟ್ರು. ಹಿಂಗಾಗಿ ಏನೇ ಇರ್ಲಿ, ಒಂದು ನನಗೆ ಅನಿಸ್ತು, ಇಲ್ಲ ನಿಜಗುಣ ಶಿವಗಳು ಈಗ ಇಂತ ಒಂದ್ ಸಂದರ್ಭ ಕೊಟ್ಟಿದ್ದಂದ್ರೆ ಅವ್ರದೇ ಏನೋ ಇರ್ಬೇಕು. ನಡಿಯಪ್ಪ, ನಾನೇನ್ ಬಯಸ್ ಹೋಗಿದ್ದಲ್ಲ, ನಾನೇನ್ ಕೇಳಿ ಹೋಗಿದ್ದಲ್ಲ, ಆ ಗುರುನೇ ನಾನು ಇಲ್ಲಿ ಕಳಿಸ್ಕೊಟ್ಟಿದ್ದನಲ್ಲ ಅನ್ನುವಂತ ಒಂದು ಆನಂದದ ರಸ ನನ್ನಲ್ಲಿ ಬಂತು. ಹಾಗಾಗಿ ಸಾಧ್ಯ ಇದ್ದಷ್ಟು ನನಗೆ ತೊದಲು ನುಡಿಗಳನ್ನ ಅಲ್ಪ ಮಟ್ಟಿಗೆ ತಿಳಿದಷ್ಟು ಹೇಳಿದ್ದೀನಿ. ಇದ್ರ ಆಚೆ ಬಹಳ ನಿಮ್ಗಿದೆ. ಯಾಕಂತಂದ್ರೆ ಧಾರವಾಡ ಅಂತಂದ್ರೆ ಅದು ಸಿದ್ಧಾರೂಢರ ಮಠ ನಿತ್ಯ ಶ್ರವಣ ನಡೆಯುತ್ತೆ. ಅಲ್ಲಿ ನಿತ್ಯ ಯಾವತ್ತೂ ಕೂಡ ನಿಜಗುಣ ಶಿವಗಳ ಗ್ರಂಥವನ್ನ ಅವಲೋಕನ ಮಾಡ್ತಾರೆ ಆ ಭಾಗದಲ್ಲಿ. ಅದು ನನಗೆ ತುಂಬಾ ಸಂತೋಷ. ಅವರ ಎಷ್ಟು ಹನುಮಂತಪ್ಪ ಅಂತ, ತಿಡಿಗಳ ಹನುಮಂತಪ್ಪ ಅಂತ ನಿತ್ಯ ಎಲ್ಲ ಚರ್ಚೆ ಮಾಡಿದ್ದೀನಿ. ಹಿಂಗಾಗಿ ಎಲ್ಲಾ ಶರಣರು ಕೂಡ ನನಗೇನು ಹಿಂದೆ ಏನು ಇದ್ದಾರಲ್ಲ, ಒಂದ್ ಸಂತೋಷ ಇದೆ ಈ ಶರಣರ ಬಗ್ಗೆ. ಇವತ್ತು ಇದು ನನ್ನ ಬೇರೆ ಏನೋ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಬೇರೆ ರೀತಿ ಮಾತಾಡ್ತಾ ಇದ್ದೆ ಯಾವ್ದೋ ಒಂದು, ಬಟ್ ಇವತ್ತಿನ ಒಂದು ಸಂದರ್ಭ ಇದೆ ಅಲ್ಲ, ಇದನ್ನ ನಾನು ಕೂಡ ಹೆಚ್ಚು ಆನಂದ ಭರಿತವಾಗಿ ನನ್ನೊಳಗೆ ನಾನು ತೆಲಿನಾಗೆ ಮಾತಾಡಿದ್ದೀನಿ. ಹೀಗಾಗಿ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಏನಿದ್ದಾರೆ ನೋಡು ಈ ಎಲ್ಲಾ ಮಾನ್ಯರಿಗೆ, ನಮ್ಮ ನಾಗನೂರ್ ಸರ್ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ನಮ್ಮ ಮೇಡಮ್ ಅವರು ಇರ್ಬೋದು, ಎಲ್ಲರಿಗೂ ಕೂಡ ನಾನು ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಶ್ರೀಯುತ ನಿಜಗುಣ ಶಿವಯೋಗಿಗಳ ಒಂದು ತತ್ವ ಆದರ್ಶ ಕುರಿತು, ಅವರ ತಾತ್ವಿಕ ಚಿಂತನೆ ಕುರಿತು ಬಹಳಷ್ಟು ಸುದೀರ್ಘವಾಗಿ ತಮ್ಮ ಅನುಭವದ ನುಡಿಗಳನ್ನ ಹೇಳಿದ್ರು. ನನಗೆ ಇವತ್ತಿದು ಸಾಹಿತ್ಯ ಕಾರ್ಯಕ್ರಮ ಅನಿಸ್ಲಿಲ್ಲ, ನಾವು ಗುರುವಾರ ನಡೆಸ್ತಕ್ಕಂತ ಆನ್ಲೈನ್ ವಚನೋತ್ಸವ ಅಂತ ಅನ್ಸ್ಕೊಡ್ತು. ಯಾಕಂತಂದ್ರ ಅವರು, ನಾನು ಹೆಚ್ಚಿಗೆ ಓದ್ಕೊಂಡಿಲ್ಲ, ಕೇಳಿ ಸತ್ಸಂಗದಲ್ಲಿದ್ದು ನಾನು ಕೇಳಿಸ್ಕೊಂಡಿರ್ತಕ್ಕಂತ ವಿಷಯವನ್ನೇ ಇಲ್ಲಿ ಹೇಳಿದ್ದೀನಿ ಅಂತ ಹೇಳೋದನ್ನ ನಾನು ಗಮನಿಸಿದೆ. ಇವತ್ತು ಈ ತರದ ಒಂದು ಸತ್ಸಂಗ ಸರ್, ಮಳೆ ಬಿಡ್ಲಿಕ್ಕೆ ನಮ್ಗ ಮನಸ್ಸಾಗ್ಲಿಲ್ಲ. ಹಾಗಾಗಿ ಮಳೆಯಲ್ಲಿ ನೆನೆದ್ರು ಸರಿ ಅಂತ ಹೇಳಿ ಮನೆಗೆ ಬರೋ ತನಕನು ನಮ್ಮ ನುಡಿಗಳನ್ನ ನಾನಂತರೂ ಆಲಿಸಿದೆ. ದಯವಿಟ್ಟು ಪ್ರತಿ ಗುರುವಾರನು ನಮ್ಮ ಆನ್ಲೈನ್ ನಲ್ಲಿ ಪ್ರಸ್ತುತ ಲಕ್ಷ್ಮೀ ದೇವಿ ಅವರ ಕಡೆಯಿಂದ ತಮ್ಮ ನಂಬರ್ ಅನ್ನ ತೆಗೆದುಕೊಂಡು ನಂತರ ಸಂಪರ್ಕ ಮಾಡ್ತೇನೆ. ಇಂಥ ಅಮೂಲ್ಯವಾಗಿರ್ತಕ್ಕಂತ ಅನುಭವಿಗಳು ಮತ್ತು ಸಾಹಿತ್ಯ ಆಸಕ್ತರನ್ನ ಒಗ್ಗೂಡಿಸಿ ಪ್ರತಿ 15 ದಿನಕ್ಕೊಮ್ಮೆ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಆಯೋಜನೆ ಹೊಣೆ ಹೊತ್ತಿರ್ತಕ್ಕಂತ ಲಕ್ಷ್ಮೀದೇವಿ ಹೊಸಮನಿ
ಭುವನೇಶ್ವರಿ ಅವರು, ಅವರಿಬ್ಬರಿಗೂ ನಾನು ನಮ್ಮ ಸದಭಿರುಚಿ ಸೃಜನಶೀಲರು ಬಳಗದ ವತಿಯಿಂದ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಕುರಿತೋದಯ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಶ್ರೀ ವಿಜಯ್ ಹೇಳಿದ್ದು ಈ ಹೆಗಡೆ ಅಂತವ್ರು ನೋಡೇ ಇರ್ಬೇಕು ಅಂತ ನನಗೆ ಯಾಕೋ ಅನಿಸ್ತು. ನಿಮ್ಮ ಅಮೂಲ್ಯವಾದ ಉಪನ್ಯಾಸದಿಂದ ನಾವು ಧನ್ಯರಾದ್ವಿ ಗುರುಜಿ. ನಿಮಗೆ ತುಂಬ ಹೃದಯಗಳು. ಕೈವಲ್ಯ ಜ್ಞಾನ, ಅನುಭವ ಸಾರ, ಮುಕ್ತಿಯ ಬಗ್ಗೆ ಎಳೆಯಾಗಿ ತಿಳಿಸ್ಕೊಟ್ರಿ. ಮತ್ತೊಮ್ಮೆ ಧನ್ಯವಾದಗಳು. ನಾನೇನು ಕೇಳಿದ್ದಷ್ಟೇ ಮಾತಾಡ್ತೀನಿ, ನಾನೇನು ಓದಿಲ್ಲ, ನಾನೇನು ತಿಳ್ಕೊಂಡವನಲ್ಲ ಅಂತ ಹೇಳ್ತಾನೆ 2 ಬುಕ್ಗಳು ಬಿಡುಗಡೆ, ಒಂದು ಬುಕ್ ಬಿಡುಗಡೆಗೆ ಸಿದ್ಧತೆ ಆಗಿದೆ, ಒಂದು ಬುಕ್ ಆಲ್ರೆಡಿ ಬಿಡುಗಡೆ 1 ವರ್ಷ ಆಯ್ತು. ಸಾಹಿತಿಗಳು ಕೂಡ ಅವರು. ನಿನ್ನೆ ಕೇಳಿದಾಗ ಹೇಳಿದ್ರು ನನಗೇನು ಮಾತಾಡಕ್ ಬರೋದಿಲ್ರಿ, ನಾ ಮಾತಾಡಕ್ ಆಗೋದಿಲ್ರಿ ಅಂತೇಳಿ. ಅದಕ್ಕೆ ನಾವ್ ಒಂದ್ ಮಾತು ಹೇಳಿದೆ, ಅವರಿಗೆ ಬಾ ತಂಗಿ ಅಂತ ನೀವಂತೂ ಕರಿಯಲ್ಲ, ಆನ್ಲೈನಿಗೆ ಬನ್ರಿ ನಾವ್ ಕರಿತೇವೆ, ಬನ್ರಿ ಒಂದ್ಸರಿ ಅಂತ ಹೇಳಿ. ನೀವ್ ಹೇಳಿದ ಮಾತಿಗೋಸ್ಕರ ಬರ್ಬೇಕು ನೋಡ್ರಿ ಕಟ್ಟು ಬಿದ್ದು ಅಂತ ಹೇಳಿದ್ರು. ಇದರಲ್ಲಿ ನನ್ನ ಶ್ರಮಕ್ಕಿಂತ ಜಾಸ್ತಿ ಶ್ರಮ ರಾಜ್ ಬೆಳಗ್ಗೆ ಬರ್ದಿದೆ. ಅವ್ರಿಗೆ ಒಪ್ಪಿಸಿ ಕರ್ಕೊಂಡ್ ಬಂದು ಅವ್ರನ್ನ ಆನ್ಲೈನ್ ಹೆಂಗ ಆನ್ ಮಾಡ್ಬೇಕು, ಆಫ್ ಮಾಡ್ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ ರಾಜ್ ಬೆಳಗೇರಿ. ಅವ್ರಿಗೂ ಕೂಡ ಧನ್ಯವಾದಗಳು. ಈ ವಿಷಯವನ್ನ ಕುರಿತು ಯಾರಿಗಾದ್ರೂ ಅಭಿಪ್ರಾಯಗಳನ್ನ ಮಂಡನೆ ಮಾಡೋಕ್ ಇಷ್ಟ ಇದ್ರೆ ಮ್ಯೂಟ್ ಆನ್ ಮಾಡ್ಕೊಳ್ಳಿ, ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು. ಅವರು 6 ಸಂಬೋಧನಾ ಸ್ಥಳಗಳನ್ನು ಹೇಳಿದ್ರಲ್ಲ ಸರ್, ಇದನ್ನು ಇನ್ನೊಬ್ಬರ ಅತಿಥಿಗಳು ಇದ್ದಾರೆ, ಈ ವೇದಾಂತ ರತ್ನಾಕರ್ ಪೂರ್ವ ಓದಿಕೊಂಡಿದ್ದವರು ಒಬ್ಬರು ಸರಳಮ್ಮ ಅಂತ ಇದ್ದಾರೆ, ಈ ಕರ್ನಾಟಕ ಸರ್ಕಾರದ ಒಬ್ಬ ಚೀಫ್ ಇಂಜಿನಿಯರ್ ಮನಿಯವರವರು. ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಮುಂದುವರೆದ ಭಾಗ ಅಂತ ಅವರಾದ್ರೂ ನಾನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಸರ್, ನಾಗೂರ್ ಸರ್. ಅವಶ್ಯವಾಗಿ ಸರ್. ನೆಕ್ಸ್ಟ್ ಇನ್ನು 15 ದಿವಸಕ್ಕೆ ಹಾಕೋಣಂತೆ. ಶರಣಮ್ಮ ಅಂತಿದ್ದಾರೆ, ಇವಾಗ ಜೋಗ್ ಫಾಲ್ಸ್ ಇದ್ದಾರೆ, ಮೂಲತಃ ಗುಲ್ಬರ್ಗಾದವರು. ವೇದಾಂತ ರತ್ನಾಕರನ್ನ ಪರಿಪೂರ್ಣವಾಗಿ ಓದಿಕೊಂಡವರು. ಇವಾಗ ಅವರು ಅಷ್ಟನ ಬಳಗದಲ್ಲಿ ನಾನು ಪರಿಚಯ ಮಾಡಿಸ್ಕೊಟ್ಟು ದಿನಾನು ಕೈವಲ್ಯ ಪದ್ಧತಿ ಮತ್ತು ಇದನ್ನು ಹೇಳ್ತಾ ಇದ್ದಾರೆ ಅವರು. ಮುಂದುವರೆದ ಭಾಗಕ್ಕೆ ನೆಕ್ಸ್ಟ್ 15 ದಿವಸಕ್ಕೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಮ್ಮ. ಆಗ್ಬಹುದು ಸರ್, ಅವಶ್ಯವಾಗಿ. ಹಾ ಮೇಡಮ್, ಈಗ ತಮ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಾಗೂರ್ ಸರ್ ಹೇಳ. ಹಾ ಸರ್, ನಾಗೂರ್ ಸರ್ಗೆ ಹೇಳಿ, ನಾಗೂರ್ ಸರ್ ಹತ್ರ ನನ್ನ ನಂಬರ್ ಇದೆ, ಕಲೆಕ್ಟ್ ಮಾಡ್ಕೊಳ್ಳಿ. ಅವರು ಬಹಳ ಸುಂದರವಾಗಿ ನಮ್ಗ ತಿಳಿಸ್ಕೊಟ್ರು, ಅದಕ್ಕ ಬಹಳ ಸಂತೋಷ. ನಿಮಗೂ ಹಾಗೂ ರವಿಯವರಿಗೂ ಬಹಳ ಧನ್ಯವಾದಗಳು. ಧನ್ಯವಾದಗಳು ಅಜ್ಜಿ ಕೂಡ ಧನ್ಯವಾದಗಳು. ನಮಸ್ಕಾರ. ರಾಜ್ ಸರ್ ಬರ್ತೀರಾ? ನಮಸ್ಕಾರ. ನಮಸ್ಕಾರ. ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಆಗ್ಬಾರ್ದು ಅಂತಂದೇಳಿ ನಾನು ಮಾತಾಡ್ಲಿಲ್ಲ. ಕೇಳಿಸ್ತದೆ ವಾಯ್ಸ್? ಹಾ ಕೇಳಿಸ್ತಾ ಇದೆ, ಡಿಸ್ಟರ್ಬೆನ್ಸ್ ಇದೆ. ಹಾಗಾಗಿ ಕುಮಾರೇಗೌಡವರು ನಮಗೆ ಸುಮಾರು 1.5 ಕೇಳಿಸ್ತದೆ, ಮಾತಾಡಿ. ಗುರು ಅಂತ ಹೇಳ್ತೀನಿ ಯಾವಾಗ್ಲೂ ಮುಂಚೆಯಿಂದ. ಅದಕ್ಕೆ ಏನಾದ್ರು ಸ್ವಲ್ಪ ಅಂದ್ರೆ ಸುಮ್ನೆ ನಾನು ಜಸ್ಟ್ ಹಂಗೆ ಬರ್ದೆ, ಅದನ್ನೆಲ್ಲ ಕೇಳ್ಕೊಂಡು ಮಾಡುವಾಗ ಹಾಸ್ಯಗಳನ್ನೆಲ್ಲ ಸುಟ್ಟು ಈ ಧರೆಗೆ ತಂದ ದಣಿಗಳಿಗೊಂದು ಧನ್ಯವಾದ ಹೇಳಿ, ಇಲ್ಲಿಗೆ ಬರುವವರೆಲ್ಲ ಸಾಮಾನ್ಯರಲ್ಲ, ಸುಮ್ಮನೆ ಇರಲು ಬಂದವರು ಅಲ್ಲ, ಏನೆಂದು ಹೇಳಲಿ ನನಗೆ ಮಾತಿಲ್ಲ ಎನ್ನುವ ಸಾರಾಂಶ ತಿಳಿಸುತ್ತಾ, ಮರಿಯಾಗುವ ಅಕ್ಕಿ ಪ್ರಾಣಿ ಪಕ್ಷಿಗಳು ಎಷ್ಟೋ ಮೇಲು, ಒಂದೊಂದು ರಂಗದಲ್ಲಿ ಒಂದೊಂದು ಅನುಭವದ ಪಾಠ ಈ ಸುಂದರ ಲೋಕದಲ್ಲಿ ಬಂದಿಳಿದು ಬಣ್ಣದ ಲೋಕದಲ್ಲಿ ಧುಮುಕಿ ಬರೀ ಜೀವನವೆಂಬ ನಾಟಕದಲ್ಲಿ ಏನೆಲ್ಲ ವೇಷಗಳು ಏನೆಲ್ಲ ಪಾತ್ರಗಳು ಮಾಡಿ ಬಿದ್ದೋಗುವ ಈ ದೇಹಕ್ಕೆ ಮಾತ್ರ ಶಾಶ್ವತವಲ್ಲ ಎನ್ನುವ ವಿಚಾರ ಹೊಸದೇನಲ್ಲ ಸ್ನೇಹಿತರೆ, ಅಲ್ವಾ? ಆದರೂ ಮಡಿ ಮೈಲಿಗೆ ಮತ್ಯಾಕೆ, ಆದರೂ ತೊಗಲುಗೊಂಬೆಯಾಟ. ಉಬ್ಬು ತಗ್ಗುಗಳ ಮಧ್ಯೆ ಸುಂದರವಾಗಿ ಎದ್ದು ಬಂದ ಈ ಮಾನವ, ಯಾಕಿಲ್ಲ ನಿನಗೆ ನಾಚಿಕೆ? ಬಿಂಕ ಭಿನ್ನಾಣದಿಂದ ಬಡಿದಾಡುವ ಈ ಬದುಕಿಗೆ ನಾಚಿಕೆ ಎಂಬ ಹೋಲಿಕೆ ಇಲ್ಲದಿರುವಾಗ
ಕ್ಷಣ ಮಾತ್ರಕ್ಕೆ ಬಿದ್ದು ಹೋಗುವ ಈ ದೇಹವೆಂಬ ಮರಕೇಕೆ ನಾಚಿಕೆ, ಹೆದರದೆ ಹರಿದರೆ ನೀರು, ಮುರಿದರೆ ಮರ, ಒತ್ತರೆ ಭಾರ ಎನ್ನುವ ಈ ಸಂಸಾರ ಏನು ಭಾರ, ತುಂಬಾ ಹಗುರ ಎನ್ನುತ್ತಾ ಹೋದರೆ ಬಂದು ಸುಂದರ ಅನ್ನೋ ನನ್ನ ಒಂದು ಅನಿಸಿಕೆ ಮೇಡಮ್, ಅಷ್ಟೇ ಇದು. ಇದನ್ನ ಈ ಒಂದು ಸಂಭಾಷಣೆ ಕೇಳಿ ಆ ನಿಜಯೋಗಿ ಶಿವಯೋಗಿಗಳದ್ದು ಕೇಳಿ ನನಗೆ ಒಂದು ನುಡಿ ಹೇಳ್ಬೇಕಂತ ಅನ್ಸಿತ್ತು. ಮತ್ತು ಹನುಮಂತ್ ನಾಯಕ್ ಸಾಹೇಬ್ರವರೆಗೂ ನನ್ನ ಅಭಿನಂದನೆಗಳು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿತ್ತು ನೀವು ಬರೆದಿತ್ತು. ಮಾಡಿರ್ತಾರಲ್ಲ ಸ್ಪೀಚು, ಅದನ್ನ ಬರೆದು ನಾವು ಲಾಸ್ಟ್ ಅಲ್ಲಿ ಒಂದು ಬುಕ್ ಮಾಡೋದ್ ಅನ್ಕೊಂಡಿದೀವಿ. ಹಾಗೇನಾದ್ರೂ ಬುಕ್ ಮಾಡಿದ್ರೆ ಖಂಡಿತ ಸಿಗುತ್ತೆ. ಯಾಕಂದ್ರೆ ಅವರು ನಮ್ ಕ್ಲಾಸ್ಮೇಟ್, ಅವರು 96 ಲಿಂದ. ಓಕೆ ಓಕೆ. ಅವ್ರ ಸ್ಪೀಚ್ ಫಸ್ಟ್ ಟೈಮ್ ಕೇಳ್ಬೇಕು, ಗೂಗಲ್ ಮೀಟ್ ಲಿಂಕ್ ಕಳಿಸಿ ಅಂತ ಹೇಳಿದ್ದೆ, ಕಳಿಸಿದ್ರು. ಆದ್ರೆ ನಾನು ಅಟೆಂಡ್ ಆಗಕ್ ಆಗ್ಲಿಲ್ಲ, ಮುಗಿದ ಮೇಲೆ ನಾನು ಬಂದೆ. ಹಂಗಾಗಿ ರೆಕಾರ್ಡೆಡ್ ಕಂಟೆಂಟ್ ಇದ್ರೆ ನನಗ್ ಬೇಕಿತ್ತು ಕೇಳ್ಬೇಕಂತ ಅನ್ಕೊಂಡಿದ್ದೆ. ರೆಕಾರ್ಡೆಡ್ ಮಾಡಿಲ್ಲ ಅಂದ್ರಲ್ಲ. ಎನಿಬಡಿ ಯಾರಾದ್ರೂ ಇನ್ ಕೇಸ್ ನೀವಲ್ಲ ಅಂದ್ರೆ ಯಾರಾದ್ರೂ ಮಾಡಿದ್ರೆ ಟು ಕಲಿ. ಇವತ್ತಿನ ವಿಷಯ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಯಾರಾದ್ರೂ ರೆಕಾರ್ಡ್ ಮಾಡ್ಕೊಂಡಿದ್ರೆ ನಮ್ಗೆ ಅದು ಬೇಕು ಕೇಳಕ್ಕೆ ಅಂತ ಕಳಿಸ್ಬಿಡಿ ಅಂತ ರೆಕಾರ್ಡ್ ಮಾಡ್ಕೊಂಡು. ಓಕೆ ಮ್ಯಾಮ್, ರೆಕಾರ್ಡ್ ಮಾಡಿದ್ರೆ ಖಂಡಿತ ಗ್ರೂಪಿಗೆ ಹಾಕ್ತೇನೆ, ಖಂಡಿತವಾಗಿ ಗ್ರೂಪಿಗೆ ಹಾಕ್ತೇನೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಇನ್ಯಾರು ಅನಿಸಿಕೆ ಹೇಳೋರಿಲ್ಲ ಅನ್ಸುತ್ತೆ. ಉಪನ್ಯಾಸದ ಕೊನೆಯ ಘಟ್ಟ ವಂದನಾರ್ಪಣೆ. ವಿಶೇಷ ಉಪನ್ಯಾಸವನ್ನು ನೀಡಿ ಎಲ್ಲರಿಗೂ ಕೈವಲ್ಲದ ಜ್ಞಾನವನ್ನು ಹಂಚಿದ ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಹೆಗಡೆಜಿ ಅವರಿಗೆ ಮೂರು ಬಳಗದ ಪರವಾಗಿ ಧನ್ಯವಾದಗಳು ಹಾಗೂ ವಂದನೆಗಳು. ಎರಡು ಬಳಗದ ಅಧ್ಯಕ್ಷರಾದ ನಾಗೂರ್ ಸರ್ ಮತ್ತು ಶ್ರೀಮತಿ ಭುವನೇಶ್ವರಿ ತೊಂಗ್ಳೆ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳು. ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಕವಿ ಮನಸ್ಸುಗಳಿಗೆ ಮೂರು ಬಳಗದ ವತಿಯಿಂದ ಧನ್ಯವಾದಗಳು ಹಾಗೂ ವಂದನೆಗಳು. ಮತ್ತೆ 15 ದಿನಗಳಿಗೆ ಎಲ್ಲರೂ ಮತ್ತಷ್ಟು ಮಗದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ. ಯಾರಾದ್ರೂ ಇವತ್ತಿಂದು ಉಪನ್ಯಾಸವನ್ನ ರೆಕಾರ್ಡ್ ಮಾಡಿದ್ದೀರಾ? ಸಂತೋಷ್ ಸರ್ ಮಾಡಿದ್ರೆ ನೀವೇ ಮಾಡಿರ್ಬೇಕಷ್ಟೇ. ಈಗ ಮೇಡಮ್ ಸ್ವಲ್ಪ ಇದೆ ಮೇಡಮ್, ಕಳಿಸ್ತೇನೆ ಮೇಡಮ್.